ಸೋದರಿಗೆ ನಮಸ್ಕಾರ. ಗೆಳೆಯರೆ, ನಿಮ್ಗೆ ಈಗಾಗಲೇ ಗೊತ್ತಿದೆ, ಬ್ಯಾಂಕ್ ನೋಟ್ ಪೇಪರ್ ಮಿಲ್ಲಲ್ಲಿ ವೇಕೆನ್ಸೀಸ್ ಅನ್ನು ಕಾಲ್ ಮಾಡಿದ್ರು, ರೈಟ್? ಸೊ ಈ ಬ್ಯಾಂಕ್ ನೋಟ್ ಪೇಪರ್ ಮಿಲ್ ಅಂದ್ರೆ ಏನು? ಈ ಬ್ಯಾಂಕ್ ನೋಟ್ ಪೇಪರ್ ಮಿಲ್ಲಲ್ಲಿ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್ ಹಾಗೂ ITI ವಿತ್ 2 years ಆಫ್ ಎಕ್ಸ್ಪೀರಿಯನ್ಸ್ ಯಾರೇ ಇರಲಿ, ಜಸ್ಟ್ ITI ಇನ್ ಎಲೆಕ್ಟ್ರಿಷಿಯನ್ ಟ್ರೇಡ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಅದರ ರಿಲಿವೆಂಟ್ ಟ್ರೇಡ್ಸ್ ಇರ್ಬೋದು, ಮೆಕ್ಯಾನಿಕಲ್ ರಿಲಿವೆಂಟ್ ಟ್ರೇಡ್ಸ್ ಇರ್ಬೋದು, ಎಲ್ಲರಿಗೂ ಸಹ ವಿತ್ 2 years ಎಕ್ಸ್ಪೀರಿಯನ್ಸ್. ITIದವ್ರಿಗಾದ್ರೆ 2 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಡಿಪ್ಲೊಮಾದವ್ರಿಗೆ ಫ್ರೆಶರ್ಸ್ ಆಗಿದ್ರು ಸಾಕು ಗೈಸ್. 18 ವರ್ಷ ಮಿನಿಮಮ್ ಏಜ್ ಲಿಮಿಟ್ ಇದೆ. ಮ್ಯಾಕ್ಸಿಮಮ್ ಬಂದ್ಬಿಟ್ಟು 28 years ಇದೆ ಜನರಲ್ ಮೆರಿಟ್ ಅವ್ರಿಗೆ. ನಿಮಗೆ ಇನ್ ಕೇಸ್ OBC ಇದೆ, SC ST ಕ್ಯಾಟಗರಿ ಇದೆ ಅಂತಂದು SC ST ದವ್ರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೂ OBCದವ್ರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಈಗ ನಾನು ನಿಮಗೆ ಅಪ್ಲಿಕೇಶನ್ನ ಹೇಗೆ ಹಾಕಬೇಕು ಅನ್ನೋದು ತುಂಬ ಜನ ಸ್ಟೂಡೆಂಟ್ಸ್ ನನಗೆ ರಿಕ್ವೆಸ್ಟ್ ಮಾಡಿದ್ರು, ಸರ್ ಒಂದು ವಿಡಿಯೋ ಮಾಡಿ, ಬ್ಯಾಂಕ್ ನೋಟ್ ಪೇಪರ್ ಮಿಲ್ ಮೇಲೆ ಏನು ನೋಟಿಫಿಕೇಶನ್ ಕಾಲ್ ಆಗಿದೆ ಅದ್ರ ಬೇಸ್ ಮೇಲೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಗೊತ್ತಾಗ್ತಿಲ್ಲ. ಅಪ್ಲಿಕೇಶನ್ ಡೇಟು 7ನೇ ತಾರೀಕಿಂದ ಬಿಟ್ಟಿದ್ದಾರೆ, ಬಟ್ 30ನೇ ತಾರೀಕು ಲಾಸ್ಟ್ ಡೇಟ್ ಇದೆ, ಬಟ್ ಹಾಕೋದು ಹೇಗೆ ಅಂತ ಗೊತ್ತಾಗ್ತಿಲ್ಲ. ಸೊ ಅದನ್ನ ಒಂದು ವಿಡಿಯೋ ಮಾಡಿ ಅಂತ ಕೇಳಿದ್ರು. ಸೊ ಅದಕ್ಕಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಗೈಸ್. ನೋಡಿ, ಸೊ ನಾನೀಗ ಜಸ್ಟ್ ಬ್ಯಾಂಕ್ ನೋಟ್ ಪೇಪರ್ ಮಿಲ್ ಹೇಗೆ ಅಪ್ಲಿಕೇಶನ್ ಹಾಕೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬ್ಯಾಂಕ್ ನೋಟ್ ಪೇಪರ್ ಮಿಲ್ನ ವೆಬ್ಸೈಟ್ ಇದಾಗಿರುತ್ತೆ ಗೆಳೆಯರೆ, ನೋಡ್ಕೊಳ್ಳಿ. ಬ್ಯಾಂಕ್ ನೋಟ್ ಪೇಪರ್ ಮಿಲ್, BNPN ಅಂದೇನು, ಬ್ಯಾಂಕ್ ನೋಟ್ ಪೇಪರ್ ಮಿಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಇದ್ರ ಮೇಲೆ ಕ್ಲಿಕ್ ಮಾಡಿ ಗೂಗಲಲ್ಲಿ ಹೋಗಿ BNPN ಅಂತ ಟೈಪ್ ಮಾಡಿದ್ದೆ, ನಿಮಗೆ ಈ ಸರ್ಚ್ ಟ್ಯಾಬ್ಸ್ ಬರ್ತವೆ. ಇದರಲ್ಲಿ ನೀವು ಓಪನ್ ಮಾಡಿದ್ದೆ ನಿಮಗೆ ಈ ತರ ಒಂದು ವೆಬ್ ಪೇಜ್ ಕಂಡು ಬರುತ್ತೆ ಗೈಸ್. ಇದರಲ್ಲಿ ನಾವು ಹೋಮ್ ಅಲ್ಲಿ ನೋಡ್ಬೋದು, ಹಾಗೂ ಇಲ್ಲಿ ನೋಡಿ ಬ್ಯಾಂಕ್ ನೋಟ್ ಪೇಪರ್ ಮಿಲ್ ಫುಲ್ ಫಾರ್ಮ್ ಕೊಟ್ಟಿದ್ದಾರೆ ನೋಡಿ. BNPN ಅಂದ್ರೆ ಬ್ಯಾಂಕ್ ನೋಟ್ ಪೇಪರ್ ಮಿಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಇದು ಒಂದು ಸೆಂಟ್ರಲ್ ಗವರ್ನಮೆಂಟ್ ಆರ್ಗನೈಸೇಷನ್ ಆಗಿರುತ್ತೆ, ಅಂಡರ್ ದ ಜಾಯಿಂಟ್ ವೆಂಚರ್ ಆಫ್ SPMCIL, ಎ ಗವರ್ನಮೆಂಟ್ ಆಫ್ ಇಂಡಿಯಾ ಎಂಟರ್ಪ್ರೈಸ್, ಅಂಡ್ BRBNMPL ಅಂತಂದ್ರೆ ಇದು ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟ್ ಮುದ್ರಾನ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಇದೊಂದು ಸಬ್ಸಿಡರಿ ಆಫ್ RBI ಅಂಡರ್ ಬರೋ ಅಂತಹ 2 ಕಂಪನಿ ಗೈಸ್. ನೋಡಿ ಈ ತರ ಇರುತ್ತೆ ನಿಮಗೆ BNPN ಪ್ಲಾಂಟ್ ಈ ತರ ಕಾಣುತ್ತೆ. ಈಗ ನಾವು ಅಪ್ಲಿಕೇಶನ್ ಹಾಕೋದು ಹೇಗೆ ಅನ್ನೋದು ನೋಡೋಣ. ಇಲ್ಲಿ ನೋಡಿ ಕೆರಿಯರ್ಸ್ ಹೋಗಬೇಕಾಗುತ್ತೆ, ಕೆರಿಯರ್ಸ್ ಅಲ್ಲಿ ರಿಕ್ರೂಟ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದಾದ ನಂತರ ನಿಮಗೊಂದು ಪೇಜ್ ಓಪನ್ ಆಗುತ್ತೆ, ಅದು ಈ ತರ ಕಾಣುತ್ತೆ. ಇದರಲ್ಲಿ ನೋಡಿ ಎಂಪ್ಲಾಯ್ಮೆಂಟ್ ನೋಟಿಫಿಕೇಶನ್ ನಂಬರ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ 30/5/2024 ಲಾಂಚ್ ಆಗಿದೆ. ಏನು ಜಾಬ್ ಡೀಟೇಲ್ಸ್ ನೋಡಿ, ಪ್ರಾಸೆಸ್ ಅಸಿಸ್ಟೆಂಟ್ ಗ್ರೇಡ್ 1 ನಾನ್ ಎಕ್ಸಿಕ್ಯೂಟಿವ್ ಕ್ಯಾಟರಿ ಅಂತ ಕೊಟ್ಟಿದ್ದಾರೆ. ಜಾಬ್ ಲೊಕೇಶನ್ ನೋಡಿ ಎಲ್ಲಿರುತ್ತೆ ಗೈಸ್, ಓನ್ಲಿ ಮೈಸೂರಲ್ಲಿ ಮಾತ್ರನೇ ಇರುತ್ತೆ ಗೈಸ್. ಇದು ಯಾವಾಗ ಪಬ್ಲಿಷ್ ಮಾಡಿದ್ದಾರೆ, 5ನೇ ತಾರೀಕು ಇದನ್ನ ಪಬ್ಲಿಷ್ ಮಾಡಿದ್ದಾರೆ ಈ ನೋಟಿಫಿಕೇಶನ್. ನಾವು ಈಗ ನೋಟಿಫಿಕೇಶನ್ ಓಪನ್ ಮಾಡಿದ್ರೆ ಇಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ. ಎಲ್ಲಿ ನಿಮಗೆ ಹಳೇದಿಲ್ಲಿ ನೋಡಿದ್ರಲ್ಲ, ಇಲ್ಲಿ ಅಪ್ಲೈ ಆನ್ಲೈನ್ ಅಂತಿದೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೆ, ನಿಮ್ಗೊಂದು PDF ಫೈಲ್ ಓಪನ್ ಆಗುತ್ತೆ. ಇದೇ ಆ PDF ಫೈಲ್. ಈ PDF ಫೈಲ್ ಹೇಗಿರುತ್ತೆ ಅಂತಂದ್ರೆ, ಲೋಡ್ ಆಗ್ತಾ ಇದೆ, ಒಂದು ನಿಮಿಷ. ಈಗ PDF ಫೈಲಲ್ಲಿ ಈ ತರ ಕಂಡು ಬರುತ್ತೆ. ಆ PDF ಫೈಲಲ್ಲಿ ನೋಡೋದಾದ್ರೆ ನಿಮಗೆ ವೇಕೆನ್ಸಿ ಟೇಬಲ್ನ ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಗೈಸ್. ಏನು ವೇಕೆನ್ಸಿ ಟೇಬಲ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈಗ ಈ ವೇಕೆನ್ಸಿ ಟೇಬಲ್ ಎಲ್ಲ ನಮ್ಗೆ ಬೇಕಾಗಿರೋದು ಮೈನ್ ಇಂಪಾರ್ಟೆಂಟ್ ಡೇಟ್ಸ್ ಬಂದು ಏನು, 5ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಹಾಕೋದು, 30ನೇ ತಾರೀಕು ಜೂನ್ ತನಕ ಲಾಸ್ಟ್ ಡೇಟ್. ಈ ತಿಂಗಳು ಆ 30ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಆನ್ಲೈನಲ್ಲಿ ಅಪ್ಲೈ ಮಾಡ್ಬೇಕಂತ ಹೇಳಿದ್ದಾರೆ. ಹೇಗೆ ಅಪ್ಲೈ ಮಾಡ್ಬೇಕು, ಲಿಂಕೇ ಕೊಟ್ಟಿಲ್ಲ ಅಂತ ತುಂಬಾ ಜನ ಕ್ವಶನ್ ಮಾಡಿದ್ದಾರೆ. ಹಾಗೂ ಏಜ್ ಲಿಮಿಟ್ ಸರ್ ಇಲ್ಲಿ 28 ವರ್ಷನೇ ಕೊಟ್ಟಿದ್ದಾರೆ, ನಾವು ಇಲ್ಲಿಗೆ ಲಾಸ್ಟಾ, 18ರಿಂದ 28 ಇರೋರು ಮಾತ್ರನೇ ಹಾಕ್ಬೇಕಾ? ಇಲ್ಲ, ITI ಪಾಸ್ ಆಗಿ 2 ವರ್ಷ ಎಕ್ಸ್ಪೀರಿಯನ್ಸ್ ಇದ್ರು ಹಾಕ್ಬೋದು. ಪ್ಲಸ್ ಏಜ್ ಲಿಮಿಟ್ ಕಡೆ ಬಂದ್ರೆ SC ಹಾಗೂ ST ಆದ್ರೆ ನಿಮಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಅಂದ್ರೆ 28 + 5 ಮಾಡ್ಕೊಳ್ಳಿ, ಎಷ್ಟು 33 years ತನಕ ಬರುತ್ತೆ. ಹಾಗೂ OBC ಆದ್ರೆ ನಿಮಗೆ +3 years ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಅಂದ್ರೆ 31 ವರ್ಷ ತನಕ ಇರೋರೆಲ್ಲರೂ ಅಪ್ಲೈ ಮಾಡ್ಬೋದು ಗೈಸ್. ಸೊ KPCL ಆಗಿರ್ಬೋದು, BMRCL ಆಗಿರ್ಬೋದು, ಅಥವಾ ಬೇರೆ ಯಾವುದೇ ತರ ಎಕ್ಸಾಮ್ಸ್ ಬರೆದು ನೀವು ಇನ್ನೂ ರಿಸಲ್ಟ್ಸ್ ಆಗಿ ಕಾಯ್ತಾ ಇದೆ, ಇದೊಂದು ಅಪಾರ್ಚುನಿಟಿ ಇದೆ ಅಂತ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಫಾರ್ ಅದರ್ ಆಸ್ಪಿರೆಂಟ್ಸ್. ಹಾಗೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು ಎಲ್ಲರಿಗೂ ನಾನು ತಿಳಿಸೋದೇನೆಂದರೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ ಯಾವುದೇ ಥರ ಹೊಸ ಮಾಹಿತಿ ಏನಾದರೂ ಇದ್ದೇ ನೀವು ಯಾವುದೇ ಥರ ಮಿಸ್ ಮಾಡೋಕ್ಕಾಗಲ್ಲ. ಸೊ ಇಮಿಡಿಯೇಟ್ ಇನ್ಫಾರ್ಮೇಷನ್ ನಾನು ಹಾಕ್ತಾ ಇರ್ತೀನಿ, ನನಗೆ ಕಂಡು ಬಂದಿದ್ದೆ ನಾನು ಇಮಿಡಿಯೇಟಾಗಿ ನಿಮಗೆ ಎಲ್ಲರಿಗೂ ಗೆಳೆಯರಿಗೂ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಹಾಗೂ ಈಗ ನಾವು ಅಪ್ಲಿಕೇಶನ್ನ ಹೇಗೆ ಹಾಕೋದು ಅಂತ ನೋಡೋದಾದರೆ ಗೆಳೆಯರೆ, ಇಲ್ಲಿ ಲಾಸ್ಟ್ ಪೇಜಿಗೆ ಬನ್ನಿ. ಇಲ್ಲಿ ನಿಮಗೆ ಲಾಸ್ಟ್ ಪೇಜಲ್ಲಿ ಒಂದು ಟ್ಯಾಬ್ ಕೊಟ್ಟಿದ್ದಾರೆ, ಇಲ್ಲಿದೆ ನೋಡಿ, ದಿಸ್ ಈಸ್ ದ ಟ್ಯಾಬ್. ಸೊ ಈಗ ನಾವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ, ಕ್ಲಿಕ್ ಹಿಯರ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಅಂತಿದೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಚೇಂಜಸ್ ಯು ಮೇಡ್ ಮೇ ನಾಟ್ ಬಿ ಸೇವ್ಡ್, ಇದು ನಾನು ಬರಿತಾ ಇದ್ದೆಲ್ಲ ಅದಕ್ಕಾಗಿ ತೋರಿಸುತ್ತೆ. ಸೊ ಇದೇನು ಬೇಕಾಗಿಲ್ಲ, ಲೀವ್ ಅಂತ ಕೊಟ್ಟರೆ ಆಟೋಮೆಟಿಕ್ ಆಗಿ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ.
ಇಲ್ಲಿ ನೋಡಿ ಬ್ಯಾಂಕ್ ನೋಟ್ ಪೇಪರ್ ಮಿಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತಿದೆ. ಇಲ್ಲಿ ನೀವು ಕ್ಲಿಕ್ ಹಿಯರ್ ಫಾರ್ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮ್ಮೆಲ್ಲ ಬೇಸಿಕ್ ಡೀಟೇಲ್ಸ್ ಕೊಡಿ. ಅದಾದ ನಂತರ ನೀವು ಇಮಿಡಿಯೇಟ್ ಆಗಿ ಅಪ್ಲಿಕೇಶನ್ನ ಮತ್ತೆ ರಿಜಿಸ್ಟ್ರೇಷನ್ ನಂಬರು ಮತ್ತೆ ಪಾಸ್ವರ್ಡ್ ಹಾಕ್ಬಿಟ್ಟು ಲಾಗಿನ್ ಮಾಡಿ ನಿಮ್ಮ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋದು ಸ್ಟಾರ್ಟ್ ಮಾಡಿ ಗೈಸ್. ದರ್ ಇಸ್ ನೋ ಮಚ್ ಟೈಮ್. ಹೇಗೆ ಅಪ್ಲೈ ಮಾಡಬೇಕನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಹೌ ಟು ಅಪ್ಲೈ ಅನ್ನೋದು ಇಲ್ಲಿ ಓಪನ್ ಮಾಡಿದೆ, ನಮಗೊಂದು ಕೆಲವು ಸ್ಟೆಪ್ಸ್ ಕೊಟ್ಟಿರ್ತಾರೆ. ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಓಕೆ, ಫಸ್ಟ್ ನಾವೇನು ಮಾಡಬೇಕು, ರಿಜಿಸ್ಟ್ರೇಷನ್ ಮಾಡಬೇಕು, ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡಬೇಕು. ಆದ ನಂತರ ನಿಮಗೆ ಪೇಮೆಂಟ್ ಮಾಡ್ಕೋಬೇಕಾಗುತ್ತೆ, ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಈ ಥರ ಇಷ್ಟೆಲ್ಲ ಪ್ರಾಸೆಸ್ ಇದೆ. ಓಕೆ, ನಿಮ್ಗೆ ಇದೇನು ದೊಡ್ಡ ಸ್ಟೆಪ್ ಟಫ್ ಅಂತ ಅನ್ಸಲ್ಲ. ಒನ್ ಬೈ ಒನ್ ಸ್ಟೆಪ್ಪು ನೀವು ಮಾಡ್ತಾ ಗೊತ್ತಾಗ್ಬಿಡುತ್ತೆ. ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಅದಾದ ನಂತರ ನಿಮಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸೊ ಈಗ ಇದರಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ನೋಡಿ. ಕಮೆನ್ಸ್ಮೆಂಟ್ ಆಫ್ ಆನ್ಲೈನ್ ರಿಜಿಸ್ಟ್ರೇಷನ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ? 5ನೇ ತಾರೀಕಿಂದ ಚಾಲು ಆಗಿದೆ ಗೈಸ್. ಕ್ಲೋಸರ್ ಆಫ್ ರಿಜಿಸ್ಟ್ರೇಷನ್ ಯಾವಾಗಿದೆ? 30ನೇ ತಾರೀಕು ಲಾಸ್ಟ್ ಡೇಟ್. ಅದರ ನಂತರ ನಿಮಗೆ ಅಪ್ಲಿಕೇಶನ್ ಆಗೋಕ್ಕೆ ಕೊಡಲ್ಲ ನೋಡಿ. ಎಡಿಟಿಂಗ್ ಅಪ್ಲಿಕೇಶನ್ ಡೀಟೇಲ್ಸು ಸಹ ನಿಮಗೆ 30ನೇ ತಾರೀಕು ಲಾಸ್ಟ್. ಇನ್ ಕೇಸ್ ನೀವೇನಾದರೂ ರಾಂಗ್ ಇನ್ಫಾರ್ಮೇಷನ್ ಹಾಕಿದ್ದೀರಾ ಅಂತಂದರೆ 30ನೇ ತಾರೀಕಿಗೆ ಲಾಸ್ಟ್ ಡೇಟ್ ಇರುತ್ತೆ. 30 ಜೂನ್ಗೆ ನಿಮಗೆ ಎಡಿಟ್ ಮಾಡೋದಕ್ಕೂ ಅವಕಾಶ ಇರುತ್ತೆ. ಅದು ಲಾಸ್ಟ್ ಡೇಟ್ ಆಫ್ 30th ಜೂನ್. ಅದಾದ ನಂತರ ಇನ್ ಕೇಸ್ ನೀವು ಅಪ್ಲಿಕೇಶನ್ ಪ್ರಿಂಟ್ ತೊಗೊಂಡಿಲ್ಲ ಅಂತಂದರೆ ಪ್ರಿಂಟ್ ತೊಗೊಳೋದಕ್ಕೆ ಲಾಸ್ಟ್ ಕೊನೆಯ ದಿನಾಂಕ ಯಾವಾಗ? 15/7ನೇ ತಾರೀಕಿದೆ. 15/7ನೇ ತಾರೀಕು ಅಂದರೆ ಜುಲೈ 15 ತನಕ ನಿಮಗೆ ಅಪಾರ್ಚುನಿಟಿ ಇರುತ್ತೆ. ಅವಾಗಿನ ತನಕ ನೀವು ಅಪ್ಲಿಕೇಶನ್ನ ಪ್ರಿಂಟ್ ತೊಗೋಬೋದು. ಆದ ನಂತರ ಆನ್ಲೈನ್ ಫೀ ಯಾವಾಗ ಪೇ ಮಾಡಬೇಕು? ಆನ್ಲೈನ್ ಫೀ ಸಹ ಒಂದು ಕ್ವಶನ್ ಕೇಳ್ತಾ ಇದ್ರು ಗೆಳೆಯರು, ನಮ್ಮೆಲ್ಲ ಗೆಳೆಯರು ಕೇಳ್ತಾ ಇದ್ರು. ಏನಂತ ಹೇಳ್ಬಿಟ್ಟು, ಸರ್ ಇದಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಫೀ ಎಷ್ಟಿದೆ ಅಂತ. ನಿಮಗೆ 200 ರೂಪಾಯಿ ಇರುತ್ತೆ ಗೈಸ್ ಫಾರ್ SC/ST ಕ್ಯಾಂಡಿಡೇಟ್ಸ್ಗೆ. ಓಕೆ, SC/ST ಕ್ಯಾಂಡಿಡೇಟ್ಸ್ಗೆ ಎಷ್ಟು 200 ರೂಪಾಯಿ ಇರುತ್ತೆ. ಅದನ್ನು ಸಹ ನಾನು ಒಂದ್ಸಲ ತೋರಿಸ್ಬಿಡ್ತೀನಿ ಸೊ ದಟ್ ನಿಮಗೆ ಕ್ಲಿಯರ್ ಆಗಿರುತ್ತೆ. ಆ ನಂತರ SC/STಗೆ 200 ರೂಪಾಯಿ ಇದ್ದರೆ ಇನ್ನು ಅದರ್ ಕ್ಯಾಂಡಿಡೇಟ್ಸ್ಗೆ ಎಷ್ಟಿರುತ್ತೆ ಅಂತಂದರೆ 600 ರೂಪಾಯಿ ಇರುತ್ತೆ. ಓಕೆ, OBC ಇರ್ಬೋದು, EWS ಇರ್ಬೋದು, ಅವ್ರಿಗೆಲ್ಲರಿಗೆ OBC EWS ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ಗೆ ಎಷ್ಟಿರುತ್ತೆ? 600 ರೂಪಾಯಿ ಇರುತ್ತೆ. ಓಕೆ, ಇಲ್ಲಿದೆ ನೋಡಿ ನಿಮ್ಮ ಫೀನ ಡೀಟೇಲ್ಸ್ ಇಲ್ಲಿದೆ. ಇದನ್ನು ನಾನು ಆ್ಯಕ್ಚುಲಿ ನನ್ನ ನೋಟಿಫಿಕೇಶನ್ ಹಾಕಿರುವಂಥ ಒಂದು ಯೂಟ್ಯೂಬ್ ವಿಡಿಯೋನಲ್ಲಿ ಮಾಡಿದ್ದೀನಿ. SC/ST ಹಾಗೂ PWD ಆದರೆ ಎಕ್ಸಾಮಿನೇಷನ್ ಫೀ ನಿಲ್ಲಿರುತ್ತೆ, ಬಟ್ ಇಂಟಿಮೇಷನ್ ಚಾರ್ಜಸ್ ಅಂತ 200 ರೂಪಾಯಿ ಕಲೆಕ್ಟ್ ಮಾಡ್ಕೋತಾರೆ. ಫಾರ್ ಆಲ್ ಅದರ್ ಕ್ಯಾಂಡಿಡೇಟ್ಸ್ ಎರಡೂ ಸೇರಿಬಿಟ್ಟು 600 ರೂಪಾಯಿ ನೀವು ಪೇ ಮಾಡಬೇಕಾಗುತ್ತೆ. ಓಕೆ, 600 ರೂಪಾಯಿ ಪೇ ಮಾಡಬೇಕಾಗುತ್ತೆ ಗೈಸ್. ಇದು ನಿಮ್ಮ ಅಪ್ಲಿಕೇಶನ್ ಫೀ ಹಾಗೂ ಇದು ನಿಮ್ಮ ಅಪ್ಲಿಕೇಶನ್ ಲಿಂಕ್. ಈ ಲಿಂಕ್ನ ನಾನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರ್ಯಾರಿಗೆ ಗೊತ್ತಿಲ್ಲ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಮೂಲಕ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಕೊಳ್ಳಿ. ಹಾಗೂ ಇದಕ್ಕೆ ನಾವು ಕೋರ್ಸು ಸಹ ಮಾಡ್ತಾ ಇದ್ದೀವಿ. ಯಾರೆಲ್ಲ ಸ್ಟೂಡೆಂಟ್ಸ್ ಇಂಟ್ರೆಸ್ಟ್ ಇದ್ದೀರಾ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ನಮ್ಮ ತಮ್ನೇಲೆಲ್ಲ ಹಾಕಿರ್ತೀನಿ, ನಿಮ್ಮ ಫ್ರಂಟ್ ಪೇಜಲ್ಲೇ ಇರುತ್ತೆ. ಸೊ ಅಲ್ಲಿಂದ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಗೈಸ್. ಓಕೆ, ಸೊ ಫಾರ್ ಕೋರ್ಸ್ ಡೀಟೇಲ್ಸ್ ಆದರೆ ನೀವು ಈ ನಂಬರ್ ಕರೆ ಮಾಡಿ. ಇಲ್ಲೂ ಸಹ ನಾನು ಬರೆದಿರ್ತೀನಿ ಈಗ. ಓಕೆ, ಕೋರ್ಸ್ ಡೀಟೇಲ್ಸ್ ಸಲುವಾಗಿ ಈ ನಂಬರ್ ಕರೆ ಮಾಡಿ 8073568849. ಯಾವ ಕೋರ್ಸ್ ಇರುತ್ತೆ ಅಂತಂದರೆ ನಿಮಗೆ EEE ಹಾಗೂ ECE ಹಾಗೂ ಮೆಕ್ಯಾನಿಕಲ್ 3 ಕೋರ್ಸ್ ಅವೈಲೇಬಲ್ ಇರುತ್ತೆ ಗೈಸ್. ಸೊ ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಅಸ್ ಫಾರ್ ಮೋರ್ ಇನ್ಫಾರ್ಮೇಷನ್ ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಈ ವಿಡಿಯೋನಲ್ಲಿ ಕೊಟ್ಟಿರೋಂಥ ಮಾಹಿತಿ ನಿಮಗೆ ಬೆನಿಫಿಟ್ ಆಯಿತು ಅಂತಂದರೆ ದಯಮಾಡಿ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ ಹಾಗೂ ನಿಮ್ಮೆಲ್ಲ ಗೆಳೆಯರಿಗೆ ಶೇರ್ ಮಾಡಿ, ನಿಮ್ಮ ಜೂನಿಯರ್ಸ್ಗೆ ಶೇರ್ ಮಾಡಿ ಗೈಸ್. ಎಲ್ಲ ಗ್ರೂಪ್ಸಲ್ಲಿ ಶೇರ್ ಮಾಡ್ಕೊಳ್ಳಿ ಸೊ ದಟ್ ಎಲ್ಲರಿಗೂ ಗೊತ್ತಾಗಲಿ ದೇರ್ ಈಸ್ ಎ ಆಪರ್ಚುನಿಟಿ ಫಾರ್ ದ ಜಾಬ್ ಆಸ್ಪಿರೆಂಟ್ಸ್ ಅಂತ ಹೇಳ್ಬಿಟ್ಟು. ಸೊ ಲೊಕೇಶನ್ ಮಾತ್ರ ಮೈಸೂರು ಮಾತ್ರನೇ ಗೈಸ್, ಅದು ಮಾತ್ರ ಬ್ಯೂಟಿಫುಲ್ ಇದೆ. ನಮ್ಮೆಲ್ಲ ಕರ್ನಾಟಕ ಯುವಕರಿಗೆ ಇದೊಂದು ಒಳ್ಳೆಯ ಅವಕಾಶ, ಯುವತಿಯರಿಗೆ ಒಳ್ಳೆಯ ಅವಕಾಶ ಇರುತ್ತೆ. ಪ್ಲೀಸ್ ಅವೈಲ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಗುಡ್ ಡೇ.